ನ್ಯಾಯಾಲಯದ ಮುಂದೆ ಚಿನ್ನಯ್ಯ ಸ್ಫೋಟಕ ಹೇಳಿಕೆ. ಕೋರ್ಟ್ ಮುಂದೆ ಚಿನ್ನಯ್ಯ ಹಾಜರುಪಡಿಸಿದ ಸಾಹಿತಿ. ಕೋರ್ಟ್ ಮುಂದೆ ಚಿನ್ನಯ್ಯ ಸ್ಫೋಟಕ ಬೆಂಕಿಯಂತಹ ಹೇಳಿಕೆ ಕೊಟ್ಟಿದ್ದಾನೆ. ನ್ಯಾಯಾಲಯದಲ್ಲಿ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಸ್ಫೋಟಕ ಹೇಳಿಕೆಯನ್ನು ಬಿಚ್ಚಿಟ್ಟಿದ್ದಾನೆ. ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಮತ್ತಷ್ಟು ಸ್ಫೋಟಕ ಹೇಳಿಕೆ ಸಾಧ್ಯತೆ. ಹಿಂದಿನ ಹೇಳಿಕೆಗೆ ಹೆಚ್ಚುವರಿ ಹೇಳಿಕೆ ಸೇರ್ಪಡೆ ಪ್ರಕ್ರಿಯೆ. ಈ ಹಿಂದೆ 164 ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ, ಏನು ಹೇಳ್ತಿದ್ದಾರೆ ಚಿನ್ನಯ್ಯ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿದೆ. ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿನಿಂದ ಈಗಾಗಲೇ ಕರೆತಂದಿರುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಬೆಳ್ತಂಗಡಿ ನ್ಯಾಯಾಲಯದ ಬಳಿ ಈಗಾಗಲೇ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 6ರಿಂದ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಆರೋಪಿ ಚಿನ್ನಯ್ಯ. ಕೋರ್ಟ್ ಮುಂದೆ ಚಿನ್ನಯ್ಯ ಸ್ಫೋಟಕ ಹೇಳಿಕೆ. ಹೆಣಹೂತ ಪ್ರಕರಣ ಜಾಗತಿಕವಾಗಿ ಚರ್ಚೆ ಆಗೋದಕ್ಕೆ ಪ್ರಪ್ರಥಮ ಕಾರಣ ಈ ಮುಸುಕುದಾರಿ ಚಿನ್ನಯ್ಯನೇ. ಈತನಿಟ್ಟ ಕೊಳ್ಳಿ ಈಗ ಒತ್ಕೊಂಡು ಉರಿತಿದೆ ಇಡೀ ದೇಶದಾದ್ಯಂತ. ನಾನು ನೋಡಿದ್ದೀನಿ, ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ, ಬರಬರುತ್ತಾ ಹೆಣ ಹೂಳೋ ಕೆಲಸದಲ್ಲಿ ಪ್ರೊಫೆಷ್ನಲ್ ಆದೆ, ನಾನು ವೃತ್ತಿಪರ ಹೆಣ ಹೂಳೋನು, ಏನೋ ಒದರಿ ಈ ಹೆಣಹೂತ ಪ್ರಕರಣವನ್ನು ಜಾಗತಿಕವಾಗಿ ಸಂಚಲನ ಮೂಡಿಸೋ ಹಾಗೆ ಮಾಡ್ದ. ತೋರಿಸಿರೋ ಜಾಗಕ್ಕೆಲ್ಲ JCB ಬಂದು ಅಗೀತು, ಆದರೆ ಎಲ್ಲೂ ಸಿಕ್ಕಿರಲಿಲ್ಲ. ಒಂದಷ್ಟು ಅಸ್ಥಿಗಳು ಬಿಟ್ಟರೆ ಎಲ್ಲಾನು ತೋರಿಸ್ತೀನಿ, ನಾನು ತೋರಿಸೋ ಜಾಗದಲ್ಲೆಲ್ಲ ಹೆಣಗಳು ಸಿಗ್ತಾವೆ ಅಂತ ಹೇಳ್ತಿದ್ದ. ಅದಾದ್ಮೇಲೆ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಈತನನ್ನು ಅಕ್ಯೂಸ್ಡ್, ಆರೋಪಿ ಎಂದು ಕನ್ಸಿಡರ್ ಮಾಡಲಾಯಿತು. ಈತನ ಮೇಲಿದ್ದ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ತೆಗೆಯಲಾಯಿತು. ಈತನಿಗಿದ್ದಂತಹ ವೈಯಕ್ತಿಕ ಭದ್ರತೆಯನ್ನ ಹಿಂಪಡೆಯಲಾಯಿತು. ಈತನನ್ನು ಆರೋಪಿ ಅಂತ ಕನ್ಸಿಡರ್ ಮಾಡಿ ಯುವರ್ ಅಂಡರ್ ಅರೆಸ್ಟ್ ಅಂತೇಳಿ ಈತನನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಯಿತು ನ್ಯಾಯಾಲಯದ ಅನುಮತಿಯ ಮೇರೆಗೆ. ಅದಾದ ನಂತರ ಈತನಿಗೆ ಯಾರೂ ವಕಾಲತ್ತು ವಹಿಸೋದಕ್ಕೂ ವಕೀಲರು ಇರಲಿಲ್ಲ, ಖಾಸಗಿ ವಕೀಲರು. ಸೊ ಸರ್ಕಾರ ಏನು ಮಾಡುತ್ತೆ, ನಿನ್ನ ಪರವಾಗಿ ವಾದ ಮಾಡೋದಕ್ಕೆ ವಕೀಲರ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ, ಬೇಕಾದರೆ ಪಡೆದುಕೊಳ್ಳಬಹುದು ಅಂತ ಹೇಳುತ್ತೆ. ಸೊ ಅದರ ಅನ್ವಯ ಈತ ವಕೀಲರನ್ನು ಪಡೆದುಕೊಂಡಿದ್ದ. ಆ ವಕೀಲರ ಜೊತೆ ಜಾಮೀನಿಗೆ ಮನವಿ ಮಾಡ್ಕೊಂಡಿದ್ದ. ಆ ಜಾಮೀನು ನಿರಾಕರಣೆಯಾಗಿತ್ತು. ಸೊ ಅದು ಮೊನ್ನೆವರೆಗೂ ನಡೆದಿರತಕ್ಕಂಥ ಅಪ್ಡೇಟ್ಸ್ಗಳು. ಸೊ ಈಗ ಶಿವಮೊಗ್ಗ ಕಾರಾಗೃಹದಿಂದ ನ್ಯಾಯಾಲಯದ ಆದೇಶದಂತೆ ಆತನನ್ನು ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಆತನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯದ ಪ್ರಕ್ರಿಯೆನೋ ಅಥವಾ ನ್ಯಾಯಾಧೀಶರ ಮುಂದೆ ಮತ್ತಷ್ಟು ಹೆಚ್ಚುವರಿ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ಳುವಂತಹ ಕಾರ್ಯಾರಂಭ ಆಗುತ್ತೋ ಇನ್ನೇನು ಕೆಲವೇ ಸೆಕೆಂಡ್ಗಳು. ಈಗಾಗಲೇ ನ್ಯಾಯಾಲಯಕ್ಕೆ ಬಂದಿದ್ದಾನೆ ಚಿನ್ನಯ್ಯ, ಪೊಲೀಸರು ಕರ್ಕೊಂಡು ಬಂದವರು. ಒಂದಷ್ಟು ಪೇಪರ್ ಪ್ರಾಸೆಸ್ಗಳಿರ್ತವೆ, ಅದು ಮುಗಿಸಿದ ನಂತರ ಆತ ಕೊಟ್ಟಂತಹ ಏನು ಸ್ಫೋಟಕ ಹೇಳಿಕೆಯ ಬಗ್ಗೆ ನಾವು ಮಾತನಾಡುವಂತಹ ಅವಕಾಶಗಳಿರ್ತವೆ. ನ್ಯಾಯಾಧೀಶರ ಮುಂದೆ ಈಗಾಗಲೇ ಚಿನ್ನಯ್ಯ ಬಂದಿರುವಂತಹದ್ದು. ಮತ್ತಷ್ಟು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂಥ ಪ್ರಶ್ನೆ ಮೂಡಿದೆ. ಹಿಂದಿನ ಹೇಳಿಕೆಗೆ ಹೆಚ್ಚುವರಿ ಅಡಿಷನಲ್ ಸ್ಟೇಟ್ಮೆಂಟನ್ನು ಸೇರ್ಪಡೆ ಮಾಡುವಂತಹ ಪ್ರಕ್ರಿಯೆ ಇದಾಗಿದ್ದು, ಏನು ಹೇಳ್ತಾ ಇದ್ದಾರೆ ಚಿನ್ನಯ್ಯ ಅನ್ನುವಂತಹದ್ದು ಎಲ್ಲರಲ್ಲೂ ಕೂಡ ಕೌತುಕವನ್ನು ಮೂಡಿಸಿದೆ. ಇನ್ನು ಚಿನ್ನಯ್ಯನನ್ನು ಶಿವಮೊಗ್ಗ ಜೈಲಿನಿಂದ ಈಗಾಗಲೇ ತಂದಿರತಕ್ಕಂಥ SIT ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಈಗಾಗಲೇ ಚಿನ್ನಯ್ಯ ಆ ಭಾಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.